ನಮಾಮಿ ಮಹಾದೇವ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷ್ಯಾಲಯ ಹಾಗೂ ಮೈಸೂರು ರೇಖಿ ಪ್ಯಾಲೇಸ್ನಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು, ಒಮ್ಮೆ ಜಾತಕ ಪರಿಶೀಲನೆ ಅಗತ್ಯ. ನಿಮ್ಮ ಜಾತಕ ಹಾಗೂ ದಶಾಭುಕ್ತಿಯಿಂದಲೂ ವ್ಯತ್ಯಾಸ ಆಗ್ಬೋದು. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದವರೆಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ ಹಾಗೂ ಮೈಸೂರು ರೇಖಿ ಪ್ಯಾಲೇಸ್. ದಿನಾಂಕ 9/3/2024ರಿಂದ ದಿನಾಂಕ 16/3/2024 ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ರವಿಯ ಸ್ಥಾನ ಬದಲಾವಣೆಯಿಂದ ಲಾಭವನ್ನು ನೋಡ್ತೀರಾ. ವ್ಯಾಪಾರ ವೃತ್ತಿಯಲ್ಲಿ ಲಾಭ, ಮಾನಸಿಕ ಸ್ಥಿತಿಯಲ್ಲಿ ಇದ್ದಂತಹ ಗೊಂದಲವೂ ಸಹ ಈ ವಾರ ನಿವಾರಣೆ ಆಗಲಿದೆ. ಆರೋಗ್ಯದಲ್ಲಿ ಸುಧಾರಣೆ, ಅನವಶ್ಯಕ ತಡೆಗಳು ದೂರ ಆಗುವಂಥದ್ದು. ಬುಧಾದಿತ್ಯ ಯೋಗದಿಂದ ನಿಮಗೆ ಈ ವಾರ ಮಾನಸಿಕವಾಗಿ ಆತ್ಮಸ್ಥೈರ್ಯ ಹಾಗೂ ಮುನ್ನುಗ್ಗುವಂತಹ ಯೋಗವೂ ಇದೆ. ಆರ್ಥಿಕವಾಗಿ ಈ ವಾರ ಹಣದ ಸಹಾಯ ಬರಲಿದೆ. ಬ್ಯಾಂಕ್ ಲೋನ್ ಇರ್ಬೋದು, ಕೈ ಸಾಲ ದೊರೆಯುವಂಥದ್ದು, ಹಾಗೆ ಸಾಲವನ್ನು ಮರು ಪಾವತಿಸುವಂಥದ್ದು ಈ ವಾರ ನಿಮಗೆ ಕಂಡುಬರುತ್ತೆ. ರಾತ್ರಿ ಸಂಚಾರ ಬೇಡ. ಪಿತೃದೋಷ ಪರಿಹಾರ ಈ ಹಿಂದೆ ನಿಮಗೆ ಜಾತಕದಲ್ಲಿ ಸೂಚಿಸಿದರೆ ಖಂಡಿತ ಮಾಡಿಸಿ, ಅಥವಾ ಪಿತೃಗಳು ಕನಸಲ್ಲಿ ಬರ್ಬೋದು. ಬಂದಾಗ ಆಗಿನ ಕನಸಲ್ಲೇ ಬಂದರೆ ನೀವು ಕಾಗೆಗೆ ಚಪಾತಿಯನ್ನು ಹಾಕಿ ಹಾಗೂ ಪಿತೃ ದೇವೋಭವ ಅಂತ ಸ್ಮರಣೆ ಮಾಡಿ. ನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸ್ಮರಣೆ ಮಾಡಿ. ಶುಭವಾಗಲಿದೆ. ಈಗ ವೃಷಭ ರಾಶಿಯ ಕಡೆ ಹೋಗೋಣ ಬನ್ನಿ. ಈ ವಾರ ವೃತ್ತಿಯಲ್ಲಿ ಜಯ, ಹೊಸ ವೃತ್ತಿ ದೊರೆಯುವಂಥದ್ದು, ಅಥವಾ ಈಗಿರುವ ವೃತ್ತಿಯಲ್ಲೇ ಪ್ರಮೋಷನ್ ಬಡ್ತಿ ದೊರೆಯುವಂಥದ್ದಿದೆ. ನಿಮಗೆ ಶಶಿ ಮಂಗಳ ಯೋಗ ಚೆನ್ನಾಗಿದೆ. ವಿದೇಶ ಪ್ರವಾಸ, ವೃತ್ತಿಯಲ್ಲೂ ವಿದೇಶಕ್ಕೆ ಹೋಗುವಂಥದ್ದು, ವ್ಯಾಪಾರದಿಂದಲೂ ಲಾಭ, ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳುವಂಥ ಅವಕಾಶವೂ ಹೆಚ್ಚಾಗಿದೆ. ಪತ್ರಿಕೋದ್ಯಮದವರೆಗೂ ಲಾಭ ಇದೆ, ನೀವು ನೆನೆಸಿದಂತೆ ಆಗುತ್ತೆ. ಹಾಗೂ ಉದ್ಯೋಗವೂ ದೊರೆಯುವಂಥದ್ದು. ಪತ್ರಿಕೋದ್ಯಮದಲ್ಲೂ ಸಹ ಉದ್ಯೋಗ ಅವಕಾಶ ಇರೋದ್ರಿಂದ ದೊರೆಯುವಂತಿದೆ. ಸ್ವಂತ ಪತ್ರಿಕೋದ್ಯಮ ಸ್ಥಾಪನೆಗೂ ಸಮಯ ಒಳ್ಳೆಯದು. ಸಮಾಜಕ್ಕೂ ನಿಮ್ಮಿಂದ ಒಳ್ಳೆಯ ಉಡುಗೊರೆ ದೊರೆಯಲಿದೆ. ನಿಮ್ಮ ಬರವಣಿಗೆ ಎಲ್ಲರೂ ಮೆಚ್ಚುವಂಥದ್ದು, ಅಷ್ಟು ವಿದ್ವಾಂಸತನ ನಿಮ್ಮಲ್ಲಿ ಇದೆ. ಕಬ್ಬಿಣ, ಸಿಮೆಂಟ್, ಬಣ್ಣ ವ್ಯಾಪಾರದಲ್ಲೂ ಲಾಭ ಉಂಟು. ನೂತನವಾಗಿ ಪ್ರಾರಂಭ ಮಾಡಬೇಕಂದ್ರೂ ಖಂಡಿತ ಮಾಡ್ಬೋದು. ಇದರಿಂದ ನೀವು ಏನು ಎನಿಸ್ಕೋತಿರೋ ಆ ರೀತಿ ನಡೆಯೋದಿಲ್ಲ. ಸ್ವಲ್ಪ ಮಂದಗತಿ. ರಾತ್ರಿ ವಾಹನ ಸಂಚಾರ ಬೇಡ. ಕನಸಿನಲ್ಲಿ ಬೆಚ್ಚಿ ಬೀಳುವ ಸಾಧ್ಯತೆ ಇದೆ. ಕೆಟ್ಟ ಕನಸು ಬರುವಂಥದ್ದಿದೆ. ಹನುಮಾನ್ ಚಾಲಿಸ ಪಠಿಸಿ ಮಲಗಿ. ನಿತ್ಯ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ನಿಮಗೆ ಶುಭ ಉಂಟಾಗಲಿದೆ. ಮಿಥುನರಾಶಿ ಕಡೆ ಹೋಗೋಣ ಬನ್ನಿ. ಮಿಥುನರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ, ಮಿಥುನ ರಾಶಿಯವರಿಗೆ ಈ ವಾರ ರವಿಯ 10ನೇ ಮನೆಯ ಪ್ರವೇಶ ಮಿಥುನ ರಾಶಿಗೆ ಬಲ ಬಂತಂತಿದೆ. ಮಿತ್ರಗ್ರಹ ದೃಷ್ಟಿಯಿಂದ ವೃತ್ತಿಯಲ್ಲಿ ಉತ್ತಮ ನೋಡ್ಬೋದು. ಶುಕ್ರನಿಂದ ನಿಮಗೆ ಭಾಗ್ಯೋದಯವಾಗಲಿದೆ. ಮನೆಗೆ ನೂತನ ವಾಹನ, ಅನೇಕ ಗೃಹೋಪಯೋಗಿ ವಸ್ತುಗಳು ಕೊಂಡುಕೊಳ್ತೀರ. ಚಿನ್ನ, ಬೆಳೆಯ ಆಭರಣ ಆಗಮನ, ಮದುವೆಯ ಸಿಹಿ ಸುದ್ದಿ, ಅಲ್ಪ ಪ್ರಯತ್ನದಿಂದ ವಿವಾಹ ಭಾಗ್ಯ ದೊರೆಯಲಿದೆ. ಚಲನಚಿತ್ರ ನಟ ನಟಿಯರಿಗೂ, ಸೀರಿಯಲ್ ನಟ ನಟಿಯರಿಗೂ, ಸಂಗೀತಗಾರರಿಗೂ, ನೃತ್ಯಗಾರರಿಗೂ, ಕತೆ ಬರೆಯುವವರೆಗೂ ಒಳ್ಳೆಯ ಅವಕಾಶ ಹಾಗೂ ನಿಮ್ಮನ್ನು ಗುರುತಿಸುವಂತಹ ಸಮಯ. ಪ್ರಯತ್ನ ಮಾಡಿ. ಶುಭವಾಗಲಿದೆ. ಆಕಸ್ಮಿಕ ಧನಪ್ರಾಪ್ತಿಯು ಹಾಗೂ ಪಿತ್ರಾರ್ಜಿತ ಆಸ್ತಿಯಿಂದಲೂ ನಿಮಗೆ ಈ ವಾರ ಲಾಭ ಉಂಟು. ಕೋರ್ಟ್ನಿಂದಲೂ ಹಣ ದೊರೆಯುವಂತಹದ್ದು ಇದೆ. ಮನೋರಂಜನಾ ಸ್ಥಳಕ್ಕೆ ಭೇಟಿಯನ್ನು ಮಾಡ್ತೀರಾ. ನಿತ್ಯ ಓಂ ಮಹಾಲಕ್ಷ್ಮಿಭ್ಯೋ ನಮಃ, ಓಂ ಮಹಾಲಕ್ಷ್ಮಿಭ್ಯೋ ನಮಃ ಅಂತ ಹೇಳಿ ನಿಮಗೆ ಶುಭ ಉಂಟಾಗಲಿದೆ. ಈಗ ಕಟಕ ರಾಶಿಯವರಿಗೆ ಈ ವಾರ ನೋಡುವಾಗ ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಉಂಟು. ವ್ಯಾಪಾರದ ಚೇತರಿಕೆ, ಬುಧಾದಿತ್ಯ ಯೋಗದಿಂದ ಭಾಗ್ಯೋದಯ ಆಗಲಿದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ನಿಂದ ಲಾಭ ಉಂಟು. ಪೆಟ್ರೋಲಿಯಂನಿಂದ ಲಾಭ, ಎಣ್ಣೆಯಿಂದ ಲಾಭ, ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುವವರೆಗೂ ಲಾಭ. ಹೊಸದಾಗಿ ಪ್ರಾರಂಭ ಮಾಡೋರಿಗೂ ಚೆನ್ನಾಗಿದೆ. ಟ್ರಾವೆಲ್ ನಡೆಸೋರಿಗೆ ಲಾಭ ಉಂಟು. ಹಾಗೆ ರೆಸಾರ್ಟ್ನವರೆಗೂ ಲಾಭ ಉಂಟು. ಹೊಸದಾಗಿ ಏನೋ ಮಾಡಬೇಕಾದ್ರೆ ಖಂಡಿತ ಮಾಡ್ಬೋದು. ಹಣದ ವಿಚಾರವಾಗಿ ನೋಡಿ ವ್ಯವಹರಿಸಿ. ಹೊಸ ಹೂಡಿಕೆ ಮಾಡುವಾಗ ಅನುಭವ ಕೊರತೆ, ತಿಳುವಳಿಕೆ ಇಲ್ಲದೆ ಬೇಡ. ಬೇರೆಯವರ ಮಾತಿನಿಂದ ಮೋಸ ಆಗುವ ಸಾಧ್ಯತೆ, ಆಸೆಯ ಲಾಭ ತೋರಿಸಿ ವಂಚಿಸುವಂತಹ ಸಾಧ್ಯತೆ ಇದೆ. ಮೊಬೈಲ್ ಆ್ಯಪ್ ನೋಡಿ ಹಣದ ಆಸೆ ತೋರಿಸಿ ನಿಮ್ಮ ಹಣವನ್ನು ಕಳೆದುಕೊಳ್ಳಬಹುದು. ಅಂತಹದ ಬಗ್ಗೆ ಎಚ್ಚರವಿರಲಿ. ಮಾತ್ರ ನಿಮಗೆ ಲಾಭ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ರೀತಿಯಲ್ಲಿ ನಿತ್ಯ ಕಾಲಭೈರವ ಪ್ರಾರ್ಥನೆ ಹಾಗೂ ಕಾಲಭೈರವ ಅಷ್ಟಕಂ ಪಠಿಸಿ ನಿಮಗೆ ಶುಭ ಉಂಟಾಗಲಿದೆ. ಈಗ ಸಿಂಹರಾಶಿ ಕಡೆ ಹೋಗೋಣ ಬನ್ನಿ. ಸಿಂಹರಾಶಿಯವರಿಗೆ ಈ ವಾರ ನೋಡುವಾಗ ಈ ವಾರ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಆತುರತೆ ಬೇಡ. ಬೇಡದ ವಿಚಾರವಾಗಿ ಸಿಲುಕುವುದು ಬೇಡ.
ಮದುವೆ ಮಾಡಿಸೋದು, ರಾಜಿ ಮಾಡಿಸೋದು, ಗಲಾಟೆ ಬಿಡಿಸುವಂಥದ್ದು ಯಾವುದೇ ರೀತಿ ಹೋಗೋದು ಬೇಡ. ಮಾನಸಿಕವಾಗಿ ಗೊಂದಲ, ಕೋಪ ಬರುವ ಸಾಧ್ಯತೆ. ನಿತ್ಯ ಮೆಡಿಟೇಷನ್ ಮಾಡಿ ಓಂ ಅಂತ ಪಠಿಸಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅನ್ನುವ ರೀತಿಯಲ್ಲಿ ಇರಬೇಕು. ಸರ್ಕಾರಿ ನೌಕರರು, ರಾಜಕೀಯ ವ್ಯಕ್ತಿಗಳು ಈ ವಾರ ಎಚ್ಚರ. ಹಣದ ವ್ಯವಹಾರ, ಫೈನಾನ್ಸ್ ಚೀಟಿ ಮಾಡುವವರು ಈ ವಾರ ಎಚ್ಚರ. ನಿಮ್ಮ ವಹಿವಾಟು ವ್ಯತ್ಯಾಸ ಆಗ್ಬೋದು. ಹಣ ಕೊಡುವಾಗ ಯೋಚಿಸಿ ಕೊಡಿ. ವಿವಾಹ ವಿಚಾರದಲ್ಲೂ ಶುಭ ಉಂಟು. ಪ್ರಯತ್ನ ಪಟ್ಟರೆ ಶುಭವಾಗಲಿದೆ. ನಿಮ್ಮ ಕುಲದೇವತೆ ದರ್ಶನ ಪ್ರಾರ್ಥನೆ ಮಾಡಿ ಬನ್ನಿ. ಗುಂಪು ಗುಂಪಾಗಿ ಸೇರಿ ಪಾರ್ಟಿ ಮಾಡೋದು ಬೇಡ. ನಿತ್ಯ ದುರ್ಗಾದೇವಿ ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯ ದರ್ಶನ ಮಾಡಿ, ನಿಮಗೆ ಶುಭ ಉಂಟಾಗಲಿದೆ. ಕಡೆ ಕೂಡ ಬನ್ನಿ. ಈ ವಾರ ಬುಧಾದಿತ್ಯ ಯೋಗವು ನಿಮಗೆ ಶುಭ. ವ್ಯಾಪಾರ ವೃತ್ತಿಯಿಂದ ಲಾಭ ಉಂಟು. ಪಿತೃದೋಷ ನಿಮ್ಮ ಜಾತಕದಲ್ಲಿ ಸೂಚಿಸಿದರೆ ಖಂಡಿತ ಮಾಡಿಸಿ, ಮುಂದೆ ಒಳ್ಳೆಯ ಶುಭ ಫಲ. ಮದುವೆ, ಸಂತಾನ, ಆರೋಗ್ಯ, ವ್ಯವಹಾರ ಎಲ್ಲ ರೀತಿಯ ಫಲಗಳನ್ನು ಪಡಿತೀರ. ಸರ್ಕಾರಿ ನೌಕರರಿಗೂ, ರಾಜಕೀಯ ವ್ಯಕ್ತಿಗಳು ಈ ವಾರ ಉತ್ತಮವಾಗಿದೆ. ದಿನಸಿ ವ್ಯಾಪಾರಿಗಳಿಗೂ, ಬಟ್ಟೆ ವ್ಯಾಪಾರಿಗಳಿಗೂ ಈ ವಾರ ಉತ್ತಮ. ಲೆದರ್ ವ್ಯಾಪಾರದಲ್ಲೂ ಲಾಭ. ಗಿಫ್ಟ್ ಐಟಮ್ಸ್ನಿಂದಲೂ ಲಾಭ ಉಂಟು. ಗಾಜಿನ ಪದಾರ್ಥ ವ್ಯಾಪಾರಿಗಳಿಗೂ ಈ ವಾರ ಶುಭ ಉಂಟು. ಗುರು ಅನುಗ್ರಹಕ್ಕೆ ಮಹಾಶಿವರಾತ್ರಿ ಆಗಿದೆ. ಕತ್ತಿನಲ್ಲಿ 5 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ, ಮತ್ತಷ್ಟು ಗುರು ಅನುಗ್ರಹ ದೊರೆಯಲಿದೆ. ಅಡೆತಡೆ ದೂರವಾಗಿ ನಿಮ್ಮ ಮನಸ್ಸಿನಂತೆಯೇ ಎಲ್ಲವೂ ನಡೆಯಲಿದೆ. ನಿತ್ಯ ದತ್ತ ಆರಾಧನೆ, ಓಂ ಗುರುದತ್ತಾಯ ನಮಃ ಅಂತ ಹೇಳುವಂಥದ್ದು. ಹಾಗೆ ದತ್ತ ಚರಿತ್ರೆಯನ್ನು ಪಠನೆ ಮಾಡಿ, ನಿಮಗೆ ಶುಭ ಉಂಟಾಗಲಿದೆ. ಈ ವಾರ ನೋಡುವಾಗ ಗುರುಬಲ ಹಾಗೂ ಶುಕ್ರಬಲ ಚೆನ್ನಾಗಿದೆ. ವಿವಾಹ ಕಾರ್ಯ, ಸಂತಾನ ಬಗ್ಗೆ, ಹಣಕಾಸಿನ ಮುಗ್ಗೊಟ್ಟು ದೂರವಾಗಲಿದೆ. ಆರ್ಥಿಕವಾಗಿ ಸಬಲೀಕರಣಕ್ಕೆ ಉತ್ತಮ ಸಮಯ. ಸ್ವಂತ ಉದ್ಯೋಗ ಪ್ರಾರಂಭಿಸು ಚೆನ್ನಾಗಿದೆ. ಟೈಲರಿಂಗ್ ಇರ್ಬೋದು, ಟ್ರೈನಿಂಗ್ ಸೆಂಟರ್ ಇರ್ಬೋದು, ಸ್ಪೋರ್ಟ್ಸ್, ಕ್ರಿಕೆಟ್, ವಾಲಿಬಾಲ್, ಇನ್ನಿತರ ಆಟ, ಜಿಮ್, ಕರಾಟೆ, ಯೋಗ ಕೇಂದ್ರ ತೆರೆಯಲು ಉತ್ತಮ ಸಮಯ. ಹಾಗೆ ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡಲು ಸಹ ಉತ್ತಮ ಸಮಯ. ಚಲನಚಿತ್ರ, ನಟನೆ, ಡ್ಯಾನ್ಸ್ ಕಲಿಕೆ ಕೇಂದ್ರ ಇರ್ಬೋದು, ಹಾಗೂ ಕಲಿಯಲು ಸಹ ಉತ್ತಮ ಸಮಯ. ಭೂಮಿಯನ್ನು ಕೊಂಡುಕೊಳ್ಳಲು ಉತ್ತಮ ಸಮಯ ಇದೆ. ರಿಯಲ್ ಎಸ್ಟೇಟ್ ಉದ್ಯಮದವರೆಗೂ ಈ ವಾರ ಚೆನ್ನಾಗಿದೆ. ಪೆಟ್ರೋಲಿಯಂನಿಂದಲೂ ಲಾಭ ಉಂಟು. ಆಭರಣಗಳನ್ನು ಕೊಂಡುಕೊಳ್ಳುವಂಥ ಸಮಯ. ಚಿನ್ನ ಹಾಗೂ ಬೆಳ್ಳಿಯ ಪದಾರ್ಥಗಳು ಕೊಂಡುಕೊಳ್ತೀರಾ. ಹಾಗೂ ಸಹ ನೂತನ ಗೃಹೋಪಯೋಗಿ ವಸ್ತುಗಳು ಬರುವಂಥದ್ದು. ಎಲೆಕ್ಟ್ರಿಕಲ್ ಬೈಕ್ ಕೊಂಡ್ಕೊತೀರಾ. ನೂತನ ಶಾಲೆ ಮಾಡಬೇಕು ಅನ್ನೋರಿಗೆ ಒಳ್ಳೆಯ ಸಮಯ ಇದೆ, ಖಂಡಿತ ಮಾಡಿ. ಏಪ್ರಿಲ್ ಒಳಗೆ ಪ್ರಾರಂಭಿಸಿ ತುಂಬ ಒಳ್ಳೆಯದು. ನಿತ್ಯ ಸೌಂದರ್ಯ ಲಹರಿ ಪಡಿಸಿ ಶುಭವಾಗಲಿದೆ, ಅಥವಾ ಕೇಳಿ, ಇದರಿಂದಲೂ ನಿಮಗೆ ಶುಭ ಉಂಟಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಬುಧಾದಿತ್ಯ ಯೋಗ ನಿಮಗೆ ಅದೃಷ್ಟ ತರಲಿದೆ. ಸರ್ಕಾರಿ ಕೆಲಸ ಕಾರ್ಯಗಳು ನಿಮಗೆ ಅನುಕೂಲ. ಸರ್ಕಾರಿ ನೌಕರರಿಗೂ ಹಾಗೂ ರಾಜಕೀಯ ವ್ಯಕ್ತಿಗಳು ಈ ವಾರ ಚೆನ್ನಾಗಿದೆ. ವ್ಯಾಪಾರ ವೃತ್ತಿಯಿಂದಲೂ ಲಾಭ ಉಂಟು. ಬದಲಾವಣೆ ಅವಶ್ಯಕತೆ ಇಲ್ಲ. ಅವಕಾಶ ಬಂದರೆ ಬದಲಾವಣೆ ಮಾಡ್ಕೋಬೋದು. ನೂತನ ಅವಕಾಶಗಳು ಸಹ ನಿಮಗೆ ಇದೆ. ವಿದೇಶ ಪ್ರಯಾಣ, ವಿದೇಶ ಹಣ ಹೂಡಿಕೆಯಿಂದಲೂ ಲಾಭ. ಎಕ್ಸ್ಪೋರ್ಟ್ ಇಂಪೋರ್ಟ್ನಿಂದ ಲಾಭ ಉಂಟು. ಅನಂತ ಪದ್ಮನಾಭ ದರ್ಶನ ಮಾಡಿ, ಕೇರಳದಲ್ಲಿರುವಂತಹ ದೇವಾಲಯ. ಬುಧವಾರ ಅಥವಾ ಏಕಾದಶಿಯನ್ನು ಮಾಡಿ. ತಮ್ಮ ಮನಸ್ಸಿನ ಏನೇ ಕೋರಿಕೆ ಇದ್ದರೂ, ಹಾಗೆ ತುಂಬ ಅಡೆತಡೆಗಳು ಕೂಡಿದರೆ, ಏನೇ ಬದಲಾವಣೆ ಇಲ್ಲ ಅಂತ ನೆನೆಸಿದಂತೆ ಆಗಬೇಕು, ಆಗ್ತಿಲ್ಲ ಅನ್ನುವವರಿಗೂ ಅನಂತ ಪದ್ಮನಾಭ ದರ್ಶನ ಮಾಡಿ ಶುಭವಾಗಲಿದೆ. ಹಾಗೆ 5 ತಿಂಗಳು ದರ್ಶನ ಮಾಡಿದ್ರೆ ಮತ್ತಷ್ಟು ಫಲ. 5 ತಿಂಗಳು ಅಂದರೆ ತಿಂಗಳಿಗೆ ಒಮ್ಮೆ, ಹಂಗೆ 5 ಬುಧವಾರ ಅಥವಾ 5 ಏಕಾದಶಿ ಎಂದು ನೀವು ಮಾಡಿ, ತಾವು ಏನು ನೆನೆಸ್ತೀರೋ ಅದೇ ರೀತಿ ನಡೆಯುತ್ತೆ. ಮನೆ ಕೊಂಡುಕೊಳ್ಳುವಂಥ ಅವಕಾಶ, ಅಥವಾ ಮನೆ ಪುನರ್ನಿರ್ಮಾಣ ಮಾಡುವಂಥದ್ದು, ನವೀಕರಣ, ಸ್ವಂತ ಜಾಗದಲ್ಲಿ ಮನೆ ಕಟ್ಟಿಸುವಂತಹ ಸಮಯ ಇದೆ. ಪ್ರಯತ್ನ ಪಟ್ಟರೆ ಸುಲಭವಾಗಿ ಆಗುತ್ತೆ. ಈಗ ಪ್ರಯತ್ನ ಮುಖ್ಯ. ಬ್ಯಾಂಕ್ನಿಂದ ಸಾಲ ಸೌಲಭ್ಯದಿಂದಲೂ ಮನೆ ನಿರ್ಮಾಣ ಆಗಲಿದೆ. ಆಭರಣವನ್ನು ಕೊಂಡುಕೊತೀರಾ, ಅಥವಾ ಮುಂದಿನ ಭವಿಷ್ಯಕ್ಕಾಗಿ ಹಣ ಹೂಡಿಕೆಯನ್ನು ಮಾಡ್ತೀರಾ. ನಿತ್ಯ ಸತ್ಯನಾರಾಯಣ ಆರಾಧನೆ ಮಾಡಿ, ಶುಭ ಉಂಟಾಗಲಿದೆ. ಈಗ ಧನುಸು ರಾಶಿ ಕಡೆ ಬನ್ನಿ. ಧನುಸು ರಾಶಿಯವರಿಗೆ ಈ ವಾರ ನೋಡುವಾಗ ಗುರುಬಲ ಚೆನ್ನಾಗಿದ್ದು, ಏಪ್ರಿಲ್ ಒಳಗೆ ಬಳಸ್ಕೊಳ್ಳಿ. ವಿವಾಹ, ವ್ಯಾಪಾರ, ಇನ್ನಿತರ ಯಾವುದೇ ವ್ಯವಹಾರವಿದ್ದರೂ ಪ್ರಾರಂಭಿಸಿ. ದೇವತಾ ಅನುಗ್ರಹ ಚೆನ್ನಾಗಿದೆ. ಹರಕೆಗಳಿದೆ ತೀರಿಸಿ. ಹರಕೆ ಇದ್ದಾಗಲೂ ನಿಮಗೆ ಅನುಕೂಲ ಆಗದೇ ಇರಬಹುದು, ನೆನಪಿಸಿಕೊಳ್ಳಿ. ಧರ್ಮಕ್ಷೇತ್ರಗಳಲ್ಲಿ ಅನ್ನದಾಸೋಹ ಮಾಡಿ, ಇದರಿಂದಲೂ ನಿಮಗೆ ಅನುಕೂಲ ಹೆಚ್ಚಾಗುವಂತಿದೆ. ವಿಶೇಷ ಊಟ ಪಡಿಸುವ ಮುಖಾಂತರ ಭಕ್ತಾದಿಗಳಿಗೆ ತೃಪ್ತಿಪಡಿಸುವ ಮೂಲಕ ನಿಮಗೆ ಅನುಕೂಲ ಮುಂದಿನ ದಿನಗಳಲ್ಲಿ ಇರುತ್ತೆ. ಹೀಗೆ ಮದುವೆ ಶುಭ ಕಾರ್ಯಗಳು ಮಾಡ್ತೀವಿ, ಆ ರೀತಿಯಲ್ಲಿ ಇರಲಿ. ಪ್ರಸಾದ ಸ್ವೀಕರಿಸುವವರು ಹರಿಸಬೇಕು. ಅನ್ನದಾತ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಆ ಪದ ಅವರ ಬಾಯಿಲೇ ಬರಬೇಕು. ವಾಹನಗಳನ್ನು ಖರೀದಿಸುವಂತಹದ್ದು, ನಿಮ್ಮ ಹಳೆಯ ವಾಹನ ಕೊಟ್ಟು ನೂತನ ವಾಹನ ಖರೀದಿಸುವ ಸಮಯ. ಮನೆಗೂ ಸಹ ನೂತನ ಗೃಹೋಪಯೋಗಿ ವಸ್ತುಗಳು ಆಗಮನ ಇದೆ. ನೀವು ಬಯಸಿದಂತೆ ಎಲ್ಲವೂ ಶುಭವಿದೆ. ನಿತ್ಯ ಶಿವಾರಾಧನೆ ಮಾಡಿ, ಓಂ ನಮಃ ಶಿವಾಯ ಅಂತ ಹೇಳಿ ಶುಭ ಉಂಟಾಗಲಿದೆ. ಮಕರ ರಾಶಿ ಕಡೆ ಬನ್ನಿ. ಮಕರ ರಾಶಿಯವರಿಗೆ ಈ ವಾರ ಧನಸ್ಥಾನ ಲಾಭ ಉಂಟು.
ಆರ್ಥಿಕವಾಗಿ ಉತ್ತಮವಾಗಲಿದೆ. ಮಾತಿನ ಮುಖಾಂತರ ಹಣ ಗಳಿಸ್ತೀರ. ಮಾರ್ಕೆಟಿಂಗ್ನಿಂದಲೂ ಲಾಭ ಉಂಟು. ಕ್ರೀಡೆಯಿಂದ ಲಾಭ. ನಾಟ್ಯ, ನೃತ್ಯ, ಕಲೆ, ನಟನೆ, ಸಂಗೀತ ಇದರ ಕಲಿಕೆ ಹಾಗೂ ಕಲಿಸುವುದರಿಂದಲೂ ನೀವು ಲಾಭ ಗಳಿಸುವಂಥದ್ದು. ಬೇಸಿಗೆ ಶಿಬಿರ ಮಕ್ಕಳಿಗೆ ಮಾಡುವಂಥದ್ದು. ನಾನಾ ರೀತಿಯ ಕಲಿಕಾ ಕೇಂದ್ರ, ಟೈಲರಿಂಗ್, ಬ್ಯೂಟಿಷಿಯನ್, ಕ್ರಿಕೆಟ್ ಹಾಗೂ ನಾನಾ ರೀತಿಯ ಸ್ಪೋರ್ಟ್ಸ್ ಕಲಿಕೆ ಕೇಂದ್ರ ಮಾಡಿ ನಿಮಗೂ ವೃತ್ತಿ ಹಾಗೂ ಕಲಿಕೆಯವರಿಗೂ ನಿಮ್ಮಿಂದ ಒಂದು ಅವಕಾಶ ಆಗಲಿದೆ. ನಿಮ್ಮನ್ನು ಗುರುತಿಸಿಕೊಳ್ಳುವಂಥ ಸಮಯ. ನಿಮ್ಮಲ್ಲಿ ಅಪರಿಮಿತ ಕಲೆ ಇದೆ, ಇದನ್ನು ಬಳಸಿ. ಖಂಡಿತ ನೀವೇ ಮುಂದುವರಿಯುತ್ತೀರ. ನಿಮಗೆ ಯಾವುದೇ ಗಾಡ್ ಫಾದರ್ ಬೇಡ, ನಿಮಗೆ ನೀವೇ ಸ್ವಯಂ ಗುರು. ನಿಮ್ಮ ಆತ್ಮಬಲ ಒಂದೇ ಸಾಕು. ವಿವಾಹ ವಿಚಾರದಲ್ಲಿ ಶುಭ ಉಂಟು. ನೀವು ಬಯಸದೆ ಹೋದವರು ವಿವಾಹಕ್ಕೆ ಆಮಂತ್ರಣ ಬರಲಿದೆ ಅಥವಾ ಕೇಳುವಂತಹ ಅವಕಾಶವಿದೆ. ಒಳ್ಳೆಯ ಸಂಬಂಧವೂ ಬರಲಿದೆ. ವಿವಾಹ ತಡವಾಗಿರುವವರೆಗೂ ವಿವಾಹ ಬಲವಿದ್ದು ಪ್ರಯತ್ನ ಪಟ್ಟರೆ ಬಹುಬೇಗನೆ ವಿವಾಹ ಆಗುವಂತಹದ್ದು. ಕೃಷ್ಣ ಅಷ್ಟಕಂ ಪಡಿಸಿ ಶುಭ ಉಂಟಾಗಲಿದೆ. ಕುಂಭರಾಶಿಯವರಿಗೆ ಈ ವಾರ ಶುಕ್ರನ ಬಲ ನಿಮಗೆ ಹೆಚ್ಚಾಗಿದೆ. ಲಕ್ಷ್ಮಿಯು ನಿಮ್ಮನ್ನು ಆಕರ್ಷಿಸುತ್ತಾಳೆ. ನೀವು ಧನಿಕರಾಗುವ ಸಮಯ. ವ್ಯಾಪಾರ ಉದ್ಯೋಗದಲ್ಲೂ ಲಾಭ ಉಂಟು. ವ್ಯಾಪಾರ ವೃತ್ತಿಯಲ್ಲೂ ಏನೂ ಸಮಸ್ಯೆ ಇಲ್ಲ. ಬುಧಾದಿತ್ಯಗೂ ನಿಮಗೆ ಚೆನ್ನಾಗಿದೆ. ಕುಟುಂಬದಲ್ಲಿ ನೆಮ್ಮದಿ. ಕುಟುಂಬದೊಂದಿಗೆ ದೂರ ಪ್ರಯಾಣ, ತೀರ್ಥಕ್ಷೇತ್ರ, ಹಾಗೆ ಬೇರೆ ಆಗಿರೋ ಕುಟುಂಬ ಒಂದಾಗುವಂಥ ಸಮಯ ಇದೆ. ಮಾತಿನ ಮುಖಾಂತರ ರಾಜಿ ಆಗುವಂತಹದ್ದು ಇದೆ. ಸರ್ಕಾರಿ ನೌಕರರಿಗೂ ರಾಜಕೀಯ ವ್ಯಕ್ತಿಗಳಿಗೂ ಸಮಯ ಚೆನ್ನಾಗಿದೆ. ಸರ್ಕಾರಿ ಕೆಲಸ ಕಾರ್ಯಗಳು ನಿಮಗೆ ಸುಲಭವಾಗಿ ನಡೆಯಲಿದೆ. ಕೋರ್ಟ್ನಿಂದಲೂ ಲಾಭ ಉಂಟು. ನೀವು ಈ ವಾರ ತಿರುಪತಿಯ ದರ್ಶನ ಮಾಡಬೇಕು. ಹಾಗೆ 3 ಬೊಗಸೆ ಚಿಲ್ಲರೆ ಕಾಸನ್ನು ನೀವು ತಿಮ್ಮಪ್ಪನ ಉಂಡೆಗೆ ಹಾಕಬೇಕು. ಇದರಿಂದ ನಿಮ್ಮ ಮನಕೋರಿಕೆ ಈಡೇರಲಿದೆ. ನಿಮ್ಮ ನಿಂತ ಕೆಲಸ, ವಿವಾಹ, ವಿದ್ಯೆ, ಇನ್ನಿತರ ವಿಚಾರಗಳು, ಹಣಕಾಸಿನ ವಿಚಾರ ಎಲ್ಲವೂ ಯಶಸ್ವಿಯಾಗಲಿದೆ. ಓಂ ವೆಂಕಟೇಶ್ವರಾಯ ನಮಃ ಅಂತ ನಿತ್ಯ ಪಠಿಸಿ ಶುಭವಾಗಲಿದೆ. ಮೀನರಾಶಿಯವರು ಈ ವಾರ ಬುಧಾದಿತ್ಯ ಯೋಗವು ನಿಮಗೆ ಅದೃಷ್ಟದಾಯಕ. ಬುಧನಿಂದ ಪರಿವರ್ತನೆ ಯೋಗ. ರವಿಯ ದೃಷ್ಟಿ ನಿಮಗೆ ತುಂಬ ಶುಭದಾಯಕ. ವ್ಯಾಪಾರ ವೃತ್ತಿಯಲ್ಲೂ ಒಳ್ಳೆಯ ಬದಲಾವಣೆ ಅವಕಾಶ. ಹೊಸ ವ್ಯಕ್ತಿಗಳ ಪರಿಚಯ. ಸರ್ಕಾರಿ ನೌಕರರಿಗೂ ಈ ವಾರ ಚೆನ್ನಾಗಿದೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೂ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲೂ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಉನ್ನತ ವಿದ್ಯಾಭ್ಯಾಸ, KS, IAS ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಲಾಭ ಉಂಟು. ಪ್ರಯತ್ನ ಮಾಡಿ, ಗೆಲುವು ಇದೆ. ವಿದ್ಯಾ ಭಂಡಾರ ನಿಮ್ಮಲ್ಲೇ ಇದೆ. ಸಮಯ ವ್ಯರ್ಥವನ್ನು ಮಾಡದೆ ಅವಕಾಶವನ್ನು ಬಳಸ್ಕೋಬೇಕು. ಹಣದ ವಿಚಾರವಾಗಿ ಸಿಲುಕೋದು ಬೇಡ, ನಿಂತು ಕೊಡಿಸುವುದು. ಇದರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ಹಣವನ್ನು ನೋಡಿ ಖರ್ಚು ಮಾಡಿ. ಅನಾವಶ್ಯಕ ಖರ್ಚುಗಳು ಬರುವಂಥದ್ದು. ನೀವು ಇಟ್ಟಿರುವಂಥ ಹಣ ಉದ್ದೇಶ ಬೇರೆ ರೀತಿಯಲ್ಲಿ ಖರ್ಚಾಗ್ಬೋದು. ಸ್ವಂತ ಉಪಯೋಗಕ್ಕೆ ಬಾರದೆಯೂ ಇರಬಹುದು. ಬೇರೆಯವರಿಗೆ ಖರ್ಚಾಗ್ಬೋದು. ನಿತ್ಯ ಮಹಾಲಕ್ಷ್ಮಿ ಪೂಜೆ ಹಾಗೂ ಅಷ್ಟಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಹಾಗೂ ಸಕ್ಕರೆ ಒಣಗರ್ಜುರ ನೈವೇದ್ಯ ಮಾಡಿ. ಇದರಿಂದ ಆರ್ಥಿಕ ಸಮಸ್ಯೆ ಬರೋದಿಲ್ಲ. ಗುರುಬಲ ಉತ್ತಮವಾಗಿದೆ. ನಿತ್ಯ ಮಹಾಲಕ್ಷ್ಮಿ ಪೂಜೆ ಹಾಗೂ ಮಹಾಲಕ್ಷ್ಮಿ ಅಷ್ಟಕಂ ಪಡಿಸಿ ಶುಭ ಉಂಟಾಗಲಿದೆ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿನ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಮುಗಿತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹ ದೇವತೆಗಳ ಅನುಗ್ರಹ ಸದಾ ಕಾಲ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ವಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.